ಸಿಂಪತೈಸ್ ವಿತ್ ಹಿಮ್. ನನಗೆ ಅನ್ಯಾಯ ಆದ್ದು ಡಿಕೆಗೂ ಆಗಬಾರದು. ಸೊ ಹಿ ವಾಸ್ ಥಿಂಕಿಂಗ್ ಲೈನ್. ಆದರೆ ಹೇಗೆ ಹೌ ಟು ಕನ್ವಿನ್ಸ್ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಅವರ ಜೊತೆ ಒಂದಕ್ಕಿಂತ ಹೆಚ್ಚು ಬಾರಿ ಖರ್ಗೆ ಅವರು ಮಾತನಾಡ್ತಾರೆ ಕರ್ನಾಟಕ. ಆದರೆ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಹೇಳೋದು, ನೋ, ನೀವೇನು ಒಪ್ಪಂದ ಮಾಡ್ಕೊಂಡಿದ್ರೆ ಅದು ಇದು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನಾನು ಇದರ ಪಾಲುದಾರನೋ ಪಾರ್ಟಿನೋ ಅಲ್ಲ. ಆದ್ರಿಂದ ನಾನು ಈ ಬಗ್ಗೆ ಐ ಆಮ್ ನಾಟ್ ಇನ್ ಫೇವರ್ ಆಫ್ ಚೇಂಜಿಂಗ್ ದ ಲೀಡರ್ಶಿಪ್ ಇನ್ ಕರ್ನಾಟಕ. ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟವಾದ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಎಸ್ ವೀಕ್ಷಕರೇ, ಇದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಕರ್ನಾಟಕದಲ್ಲಿ ಯಾವ ಕಾರಣಕ್ಕಾಯ್ತು, ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿ ಸುಮ್ಮನೆ ಕೂತ್ಬಿಟ್ರು ರಾಜೀನಾಮೆ ಕೊಟ್ಟು ಅನ್ನೋದು ಇನ್ನೂ ಹೊರಗೆ ಬಂದಿರಲಿಲ್ಲ. ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗಿಲ್ಲ ಜನರಿಗೆ. ಆ ಕಾರಣವನ್ನು ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಏನೇನಾಯಿತು ದೆಹಲಿಯಲ್ಲಿ ಅಂದು, ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೋದ್ರು, ರಾಹುಲ್ ಗಾಂಧಿ ಏನು ಹೇಳಿದ್ರು, ಸಿದ್ದರಾಮಯ್ಯನವರು ಯಾಕೆ ಒಪ್ಕೊಂಡ್ರು. ಎಸ್, ಇಲ್ಲಿ ಇರುವಂಥ 4-5 ಪಾತ್ರಗಳು. ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಇದು 6 ಜನರ ನಡುವಿನ ವ್ಯವಹಾರ ಅನ್ನುವಂಥದ್ದು. ಯಾರು ಹಾಗಾದರೆ ಆ 6 ಜನ? ಆ 6 ಜನ ವ್ಯವಹಾರದಲ್ಲಿ ರಾಹುಲ್ ಗಾಂಧಿಯವರು ಇರಲೇ ಇಲ್ಲ. ರಾಹುಲ್ ಗಾಂಧಿಯವ್ರನ್ನ ಹೊರಗಿಟ್ಟು ಇವರು ಮಾಡ್ಕೊಂಡಿರೋ 6 ಜನರ ವ್ಯವಹಾರ. ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಅವರಾಗಿರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಈ 6 ಜನರ ನಡುವಿನ ವ್ಯವಹಾರ ರಾಹುಲ್ ಗಾಂಧಿಯವರಿಗೆ ಗೊತ್ತಿರಲಿಲ್ಲ. ಹಾಗಾದರೆ ಈ 6 ಜನರ ನಡುವಿನ ವ್ಯವಹಾರಕ್ಕೆ ರಾಹುಲ್ ಗಾಂಧಿಯವರು ಅಂತಿಮ ಮುದ್ರೆಯನ್ನು ಒತ್ತಿದ್ದು ಹೇಗೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಶಶಿಧರ್ ಭಟ್ ಇವಾಗ ಹೇಳ್ತಾ ಇದ್ದಾರೆ. ಎಸ್ ನೋ, ಇದು ಈ ಸ್ಥಿತಿಯಲ್ಲಿ ಯು ಸಿ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಅ ಶ್ರೂಡ್ ಪೊಲಿಟಿಷಿಯನ್. ಅವರು ಈ ದೇಶ ರಾಜಕಾರಣವನ್ನು ನೋಡಿಬಿಟ್ಟಿದ್ದಾರೆ. ಅವ್ರಿಗೆ ಕೀಲಿಕ ಎಲ್ಲಿದೆ ಅನ್ನೋದು ಖರ್ಗೆ ಅವರಿಗೆ ಗೊತ್ತಿತ್ತು. ದೇಶದ ರಾಜಕಾರಣಕ್ಕಿಂತ ಕಾಂಗ್ರೆಸ್ನ ಕೀಲಿಕೆ ಎಲ್ಲಿದೆ ಅನ್ನೋದು ಇದು ಕಾಂಗ್ರೆಸ್ಸು ಏನಿದೆ, ಈ ಒಂದು ಮುಖ್ಯಮಂತ್ರಿಯ ಬದಲಾವಣೆ ಅಥವಾ ಅಧಿಕಾರದ ಹಂಚಿಕೆ ತೀರ್ಮಾನ ಏನಿದೆ, ಆ ತೀರ್ಮಾನವನ್ನು ಅಲ್ಟಿಮೇಟ್ಲಿ ಯಾರು ತಗೋಬೇಕು, ಯಾರ ಮೂಲಕ ರಾಹುಲ್ ಗಾಂಧಿ ಅವರ ಮನಸ್ಸನ್ನು ಬದಲಿಸಬೇಕು ಅನ್ನೋದು ಕರೆಕ್ಟ್. ಸೊ ಇದನ್ನ ಅವರು ಒಂದು ಪ್ಲಾನ್ ಮಾಡ್ತಾರೆ. ಖರ್ಗೆಜಿ ಅವರು ಒಂದು ಪ್ಲಾನ್ ಮಾಡಿಬಿಟ್ಟು ಸೋನಿಯಾ ಅವ್ರ ಹತ್ರ ಏನು ಹೇಳಬೇಕು ಅಂತ. ಸೊ ಒಂದು ಸಭೆ ನಡೆಯುತ್ತೆ ಸೋನಿಯಾ ಗಾಂಧಿದು ಮತ್ತು ಖರ್ಗೆ ಅವರದ್ದು. ಆ ಸಭೆಯಲ್ಲಿ ಅವರು ಇಡೀ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಮಾತ್ರ ಅಲ್ಲ, ದೇಶದ ರಾಜಕೀಯ ಬೆಳವಣಿಗೆಯನ್ನು ಪ್ರಸ್ತಾಪ ಮಾಡ್ತಾರೆ. ಹೌದು, ಮಾಡಿಬಿಟ್ಟು ಸೊ ರಾಜಸ್ಥಾನದಲ್ಲಿ ಏನಾಯ್ತು, ಮಧ್ಯಪ್ರದೇಶದಲ್ಲಿ ಏನಾಯ್ತು, ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿರುವುದರಿಂದ ಸೊ ಕಾಂಗ್ರೆಸ್ ಪಕ್ಷದ ಮೇಲಿನ ನಂಬಿಕೆ ಹೇಗೆ ಕಡಿಮೆ ಆಗ್ತಾ ಇದೆ. ಸೊ ಯಾರ್ಯಾರು ನಾಯಕರುಗಳಿದ್ದಾರೆ ಅವರು ಹೈಕಮಾಂಡ್ ಕೊಟ್ಟ ಮಾತಿನ ಪ್ರಶ್ನೆ ಬಂದರೆ ಹೈಕಮಾಂಡನ್ನು ನಂಬದಿರುವ ವಾತಾವರಣ ಬಂದಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್. ಅದನ್ನು ಹೇಳಿಬಿಟ್ಟು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ಪ್ರಕರಣವನ್ನು ಅವರು ನೆನಪಿಸ್ತಾರೆ. ಕೊನೆಯವರೆಗೆ ಅಶೋಕ್ ಗೆಹ್ಲೋಟ್ ಬಿಡದೇ ಇರೋದ್ರಿಂದ ಏನಾಯ್ತು ಕಾಂಗ್ರೆಸ್ ಸರ್ವನಾಶ ಆಯ್ತು ಹೇಳ್ತಾರೆ. ಅದರಂತೆ ಇಸಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಕಾರಣದಿಂದ ಏನಾಯ್ತು ಅನ್ನೋದು ಹೇಳ್ತಾರೆ. ಆದ್ರಿಂದ ಈಗ ನಾವು ತಕ್ಷಣ ನಮ್ಮ ಕ್ರೆಡಿಬಿಲಿಟಿಯನ್ನು ನಾವು ಹೆಚ್ಚಿಸಬೇಕಾಗಿದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತನ್ನು ನಡೆಸುತ್ತೆ ಅನ್ನುವ ಸಂದೇಶವನ್ನು ನಾವು ಕೊಡಬೇಕಾದ ಅನಿವಾರ್ಯ ಇದೆ. ಹಾಗಾದ್ರೆ ಸರ್, ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅದ ಮಾತು ಯಾವ ರೀತಿ ಇತ್ತು ಅಂತ ಸಿದ್ದರಾಮಯ್ಯ ಏನು ಹೇಳಿದ್ರು ಡಿಫ್ರೆಂಟ್ ಇಶ್ಯೂ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಳೆದುಕೊಂಡಂತಹ ನಂಬಿಕೆಯನ್ನ ಕರ್ನಾಟಕದಲ್ಲಿ ಯಾವ ರೀತಿ ಪುನಃ ಮತ್ತೆ ಗಳಿಸಬಹುದು ಅನ್ನೋದಕ್ಕೆ ಅದಕ್ಕೆ ಅವರು ಖರ್ಗೆ ಅವರು, ನಾನು ಒಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ನಾನು ಕೊಟ್ಟ ಮಾತು ಏನಿದೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತು. ಕರೆಕ್ಟ್. ಆದ್ರಿಂದ ನಾನು ಏನು ಹೇಳ್ತಾನೋ ಅದು ಆಗದೇ ಇದ್ರೆ ಪಕ್ಷದ ಕ್ರೆಡಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಇತಿಹಾಸ ಏನಿದೆ ಇದನ್ನು ಬದಲಿಸುವ ಕೆಲಸ ಮಾಡಬೇಕು. ಈ ಕಾಂಗ್ರೆಸ್ಸು ರಿಜ್ಯೂನೇಟ್ ಆಗ್ತಾ ಇದೆ, ಬೇರೆ ಬೇರೆ ಕೇರಳದಲ್ಲಿ ಬಂದಿದ್ದೀವಿ, ಇನ್ನೊಂದಾಗಿದ್ದೀವಿ, ಹೌದು, ಸೊ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹೇಳಿದಾಗ ಅವಾಗ ಎಂಟ್ರಿ ತೆಗೆದುಕೊಳ್ಳುವವರು ಸನ್ಮಾನ್ಯ ವೇಣುಗೋಪಾಲ್ ಅವರು. ವೇಣುಗೋಪಾಲ್ ಇನ್ನೊಂದು ರೀತಿ ಆಲೋಚನೆ ಮಾಡ್ತಾರೆ. ಅವರು ಏನು ಅಂದರೆ, ಕೇರಳದಲ್ಲೂ ಕೂಡ ಅಧಿಕಾರ ಹಂಚಿಕೆಯ ಪ್ರಶ್ನೆ ಬಂದರೆ ನನಗೆ ಚಾನ್ಸ್ ಬರ್ಬೋದು,
ಸೊ ಕರ್ನಾಟಕದಲ್ಲಿ ಏನಾದರೂ ಅಧಿಕಾರ ಹಂಚಿಕೆ ಅಲ್ಲ, ಇಲ್ಲಿ ಕೆ ಸಿ ವೇಣುಗೋಪಾಲ್ ಸರ್, ಈಗ ಕೇರಳದಲ್ಲಿ ಕೆ ಸಿ ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಲಿಕ್ಕೆ ಕೆ ಸಿ ವೇಣುಗೋಪಾಲ್ನವ್ರನ್ನ ತಪ್ಪಿಸಿ ವಿ ಡಿ ಸತೀಶನ್ ಕೇರಳದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು ಅನುಮಾನ ಎಲ್ಲ ಇತ್ತು. ಅಲ್ಲಿ ಯಾಕೆ ಅವ್ರು ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ? ಅಲ್ಲಲ್ಲ, ಅವ್ರು ಯೋಚನೆ ಮಾಡಿದ್ದು, ಕೆ ಸಿ ವೇಣುಗೋಪಾಲ್ ಯೋಚನೆ ಮಾಡಿದ್ದು, ಅವರ ಕನಸಿದೆಯಲ್ಲ, ಒಂದೆಲ್ಲ ಒಂದಿನ ಕೇರಳದಲ್ಲಿ ನೆರವೇರಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ. ಅವಾಗ ಡಿ ಕೆ ಮತ್ತೆ ಅಡ್ಗಾಲ್ ಆವಾಗ ಅಂದ್ರೆ ಎಸ್, ಡಿ ಕೆ ಅಡ್ಗಾಲ್ ಮಾತ್ರ ಹಾಕೋದಲ್ಲ, ಕರ್ನಾಟಕದಲ್ಲಿ ನಾವ್ ಏನ್ ಮಾಡಿದೀವಿ 2.5 ವರ್ಷ, ಅದನ್ನ ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳ್ಬೋದು. ಕರೆಕ್ಟ್ ಅಲ್ವಾ? ಇಟ್ ವಿಲ್ ಬಿ ಬಿಕಮ್ ದ ಪ್ರೆಸಿಡೆಂಟ್. ಹೌದು, ಇದು ಒಂದು ಈ ರೀತಿ ಮಾಡಿದೀವಿ, ಇಲ್ಲೂ ಈ ರೀತಿ ಮಾಡೋಣ, ಒಂದು ಫೌಂಡೇಶನ್ ಹಾಕಿಟ್ರು. ಎಸ್ ಎಸ್, ಈಸ್ ಆಲ್ಸೋ ಶ್ರೂಡ್ ಪೊಲಿಟಿಷಿಯನ್, ದೂರದೃಷ್ಟಿ. ಸೊ ಖರ್ಗೆಯವರು ಮತ್ತು ವೇಣುಗೋಪಾಲ್ ಒಂದೇ ರೀತಿಯ ಒಂದು ಮನಸ್ಥಿತಿಗೆ ಬಂದು ಅವರು ಎಲ್ಲವನ್ನ ವಿವರಿಸಿದ್ದು ಸೋನಿಯಾ ಗಾಂಧಿ ಅವರಿಗೆ. ಈ ಎಲ್ಲ ಪಿಕ್ಚರ್ಗಳಲ್ಲಿ ಏನಂದ್ರೆ ವೀಕ್ಷಕರೇ, ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಿದ್ರು, ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ ನಾನು ಕೇಳ್ತೀನಿ, ಅವ್ರು ಬಿಟ್ಕೊಡಂದ್ರೆ ಬಿಟ್ಕೊಡ್ತೀನಿ, ಕಂಟಿನ್ಯೂ ಆಗಂದ್ರೆ ಕಂಟಿನ್ಯೂ ಆಗ್ತೀನಿ ಅಂತ ಮಾಧ್ಯಮಗಳ ಎದುರಿಗೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೇನೆ ಸಿದ್ದರಾಮಯ್ಯನವರು ಹಾಕ್ತಿದ್ರು. ಸಿದ್ದರಾಮಯ್ಯನವರು ಆಲ್ರೆಡಿ ಮಾಧ್ಯಮಗಳ ಎದುರಿಗೆ ಮಾತು ಕೊಟ್ಬಿಟ್ಟಿದ್ರು, ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಪ್ಲಾನ್ ಮಾಡಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವ್ರನ್ನ ಹೊರತುಪಡಿಸಿ ಒಂದು ಅಖಾಡವನ್ನು ರೆಡಿ ಮಾಡ್ಕೊಳ್ತಾರೆ. ಅಖಾಡವನ್ನು ರೆಡಿ ಮಾಡಿಕೊಂಡು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ವಿಷಯವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಇಷ್ಟೆಲ್ಲ ನಡೆದ್ರು ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಬೆಳವಣಿಗೆಗಳು ಗೊತ್ತೇ ಇರಲಿಲ್ಲ. ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ, ರಾಹುಲ್ ಗಾಂಧಿ ನನ್ನ ಕೈ ಬಿಡಲ್ಲ, ನನ್ನನ್ನೇ ಮುಂದುವರಿಸ್ತಾರೆ, ಯಾರ್ಯಾರು ಸಚಿವರನ್ನ ಕಂಟಿನ್ಯೂ ಮಾಡೋಣ, ಯಾರ್ಯಾರನ್ನ ತೆಗೆದಾಕೋಣ, ಯಾರ್ಯಾರನ್ನ ಹೊಸ ಮುಖಗಳನ್ನು ತೆಗೆದುಕೊಳ್ಳೋಣ ಅನ್ನೋದು ಒಂದೇ ಅವ್ರ ಮೈಂಡಲ್ಲಿ ಇತ್ತು. ಬಿಟ್ಟರೆ ಅಧಿಕಾರವನ್ನು ಬಿಟ್ಟು ಕೊಡುವಂಥ ಸಂದರ್ಭ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿರಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ದೆಹಲಿ ಫ್ಲೈಟ್ ಹತ್ತಾರೆ. ದೆಹಲಿ ಫ್ಲೈಟ್ ಹತ್ತುವಾಗ ಸಿದ್ದರಾಮಯ್ಯನವ್ರಿಗೆ ಯಾಕೋ ಒಂದು ರೀತಿ ಅವನ್ 6th ಸೆನ್ಸ್ ಹೇಳುತ್ತೆ ಅನ್ನುವಂಥದ್ದು ಏನೋ ಇರುತ್ತಲ್ಲ, ಅಂತರಾತ್ಮ ಏನೋ ಹೇಳುತ್ತೆ ಅನ್ನೋಂಥದ್ದು ಇರುತ್ತಲ್ಲ, ಎಲ್ಲ ಮನಸ್ಸಿನಲ್ಲಿ ಒಂದು ದುಗುಡ ಅನ್ನೋದು ಉಂಟಾಗಿ ಅವರ ಎಲ್ಲ ಬೆಂಬಲಿಗ ಸಚಿವರಿಗೂ ಕೂಡ ದೆಹಲಿಗೆ ಬನ್ನಿ ನಾಳೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ದೆಹಲಿಗೆ ಹೋಗಿದ್ದು ಏಕಾಂಗಿ ಟಗರು ಸಿದ್ದರಾಮಯ್ಯ ಮಾತ್ರ, ಅವ್ರ ಜೊತೆಗೆ ಯಾವ ಸಚಿವರು ಅವತ್ತು ಹೋಗಿರಲಿಲ್ಲ ನೋಡಿ. ನಂತರ ಅದಾದ ಮೇಲೆ ಅವರು ಕರ್ನಾಟಕ ಭವನದಿಂದ ಹೊರಟು ರಾಹುಲ್ ಗಾಂಧಿ ಅವ್ರನ್ನ ನೋಡೋದಕ್ಕೆ ಹೋಗ್ತಾರಲ್ಲ, ಅದಕ್ಕೂ ಮೊದಲು ಸೋನಿಯಾ ಗಾಂಧಿಯವರು ರಾಹುಲ್ಗೆ ಕನ್ವಿನ್ಸ್ ಮಾಡ್ತಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದ ಕ್ರೆಡಿಬಿಲಿಟಿಯನ್ನ ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ, ಇವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನೋದು. ದೆನ್ ಅವಾಗ ರಾಹುಲ್ ಗಾಂಧಿ ಹೇಳ್ತಾರಂತೆ, ಎಸ್ ಹಾಗಿದ್ರೆ ಅವ್ರಿಗೆ ಗೌರವಪೂರ್ವಕವಾಗಿ ನಡೆಸ್ಕೋಬೇಕು ಸಿದ್ದರಾಮಯ್ಯನ, ನಾವು ಅಗೌರವಪೂರ್ವಕವಾಗಿ ಅಲ್ಲ, ಅವರ ಹತ್ರ ಒಂದು ರೀತಿ ಮನವಿ ಮಾಡುವ ರೀತಿಯಲ್ಲೇ ಹೇಳೋಣ ಅನ್ನುವ ಮಾತನ್ನ. ಕರೆಕ್ಟ್. ಸೊ ಅಲ್ಟಿಮೇಟ್ಲಿ ರಾಹುಲ್ ಅಗ್ರೀಸ್. ಅವರು ಒಪ್ಪುಕೊಂಡ ಮೇಲೆ ಸಿದ್ದರಾಮಯ್ಯ ಕರ್ನಾಟಕ ಭವನದಿಂದ ಹೊರಡ್ತಾರೆ. ಹೊರಟ ತಕ್ಷಣ ರಾಹುಲ್ ಅವರನ್ನ ಭೇಟಿ ಮಾಡೋ ವರೆಗೂ ಅವರಿಗೆ ಮಾಹಿತಿನೇ ಇರಲಿಲ್ಲ. ರಾಹುಲ್ ಹೇಳ್ತಾರೆ, ನಾನು ಪಾಲುದಾರದ ಆಗದೆ ಇರಬಹುದು, ಬಟ್ ಖರ್ಗೆ ಅವರಾಗಲಿ ಇನ್ನೊಬ್ಬರಲ್ಲಿ ಪಕ್ಷದ ವತಿಯಿಂದ ಕೊಟ್ಟ ಮಾತನ್ನು ನಡೆಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ, ಆದ್ದರಿಂದ ದಯವಿಟ್ಟು ತಾವು ರಾಜೀನಾಮೆಗೆ ತಯಾರಾಗಿ. ಇಟ್ ವಾಸ್ ಅ ಶಾಕಿಂಗ್ ಟು ಸಿದ್ದರಾಮಯ್ಯ. ಇಟ್ ವಾಸ್ ಅ ಬಿಗ್ ಶಾಕ್. ಹೌದು ಸರ್, ಯಾಕಂದ್ರೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗೆ ನೀನು ಅಧ್ಯಕ್ಷ ಏನೋ ಪಂಚಾಯತ್ ಸದಸ್ಯನ ಸ್ಥಾನ ಬಿಟ್ಬಿಡಪ್ಪ ಅಂತ ಶಾಕ್ ಆಗಿರುತ್ತೆ. ಅಂಥದ್ರಲ್ಲಿ 8 ವರ್ಷ 8 ದಿನಗಳ ಕಾಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ 3 ವರ್ಷವನ್ನು ಪೂರೈಸಿ ಸಂಭ್ರಮವನ್ನು ಆಚರಿಸಿ ದೆಹಲಿಗೆ ಹೋದಂಥ ಸಿದ್ದರಾಮಯ್ಯನವರಿಗೆ ಯಾವುದೇ ಒಂದು ಸಣ್ಣ ಸುಳಿವನ್ನೂ ಕೊಡದೆ ತೆರೆಮರೆಯಲ್ಲಿ ಇಷ್ಟೆಲ್ಲ ಪ್ಲಾನ್ ಅನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರ ಕಿವಿಗೆ ರಾಹುಲ್ ಗಾಂಧಿ ಅವರ ಬಾಯಿಂದ ಹೇಳಿಸ್ತಾರೆ ಅಂದ್ರೆ ಇದು ಸಣ್ಣ ಗೇಮ್ ಆಗಿದೆ, ಅಲ್ವೇ ಇಲ್ಲ. ಹೌದು. ಸೊ ಸಿದ್ದರಾಮಯ್ಯ ಇಟ್ ವಾಸ್ ಅ ಶಾಕಿಂಗ್ ಟು ಹಿಮ್. ಹೌದು. ತಕ್ಷಣ ಅವ್ರು ಹೇಳ್ತಾರೆ, ನಾನು ನನ್ನ ಬೆಂಬಲಿಗರ ಜೊತೆ ಮಾತಾಡ್ತೀನಿ, ಸಚಿವರಿದ್ದಾರೆ, ಮಾತಾಡಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಅನ್ನುವ ಮಾತನ್ನ ಹೇಳಿದ